ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಮಾರ್ಕೆಟ್ ಎಲ್ಲಿ ಓಪನ್ ಆಗೈತಿ, ಎಲ್ಲಿ ಮೂವ್ ಆಗೈತಿ ಅಂತ ನೋಡೋಣ. ಸೊ ಫಸ್ಟ್ ನ್ಯೂಸ್ ಅಂತ ನೋಡೋಣ. ನ್ಯೂಸ್ ಏನೈತಿ, ನ್ಯೂಸ್ ಟುಡೇ ಅಂತ ನೋಡೋಣ. ಏನಾಗೈತಿ ಆಕ್ಚುಲಿ ಎಸ್ಟರ್ಡೇ ಗಿಫ್ಟ್ ನಿಫ್ಟಿ ಮಾರ್ನಿಂಗ್ ಜಸ್ಟ್ 12 to 10 to 20 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿತ್ತು. ಬಟ್ ಅದ್ರ ಗತಿನ ಇದು ಗ್ಯಾಪ್ ಅಪ್ ಆಗ್ಬೋದು ಅಂತ ಹೇಳಿ ನಾವು ಗಿಫ್ಟ್ ನಿಫ್ಟಿ ಪ್ರಕಾರ ವರ್ಕ್ ಆಗೈತಿ. ಬಟ್ ಇದು ಸಡನ್ ಆಗಿ ಎಷ್ಟು ಪಾಯಿಂಟ್ಸ್ ಡೌನ್ ಆಗೈತೆ ಅಂದ್ರೆ 635 ಇಂದ 23,635 ಅಂದ್ರೆ ಆಲ್ಮೋಸ್ಟ್ ಮೈನಸ್ 150 ಪ್ಲಸ್ ಪಾಯಿಂಟ್ ಮೈನಸ್ ಇತ್ತು. ಆಮೇಲೆ ನೆಕ್ಸ್ಟ್ ಈ ಗ್ಯಾಪ್ ಫಿಲ್ ಮಾಡಕ್ ಮೇಲೆ ಬರ್ಬೇಕದು. ಆಮೇಲೆ ಇಲ್ಲಿ ನೋಡಿದ್ರೆ ಒಂದೇ ಕ್ಯಾಂಡಲ್ ಏನಾಯ್ತು, ನ್ಯೂಟ್ರಲ್ ಕ್ಯಾಂಡಲ್ ಆಗಿ ಫಾರ್ಮ್ ಆಯ್ತು. ಬಟ್ ಬಯರ್ಸ್ ಸ್ಟ್ರಾಂಗ್ ಇದ್ರು, ಸಡನ್ ಆಗಿ ಇಲ್ಲಿಂದ ವೀಕ್ ಆಯ್ತು ಅದು. ಅದಕ್ಕೋಸ್ಕರ ಈಗ ನೀವು ಯಾವ್ದಾದ್ರು ಇಂಡಿಕೇಟರ್ಸ್, ಯಾವ್ದು ಬೌಲಿಂಜರ್ ಬ್ಯಾಂಡ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಇದು ಸಂಬಂಧ ಇಲ್ಲ. ಆಕ್ಚುಲಿ ಮೇಲೆ ಹೋಗ್ಬೇಕಂದ್ರೆ 23,550 ತನ ಹೋಗ್ಬೇಕಿದೆ ಆಕ್ಚುಲಿ ಮಾರ್ಕೆಟ್. ಆಸ್ ಆಫ್ ನೌ 550 ತನ ಅಟ್ ಲೀಸ್ಟ್ ಮಿನಿಮಮ್ ಅಷ್ಟು ಟಚ್ ಆಗ್ಬೇಕು, ಆಮೇಲೆ ರಿಜೆಕ್ಷನ್ ತಗೋಬೇಕು. ಇಟ್ ಈಸ್ ನಾಟ್ ರೆಡಿ ಟು ಟೇಕ್ ಅಪ್. ಓಕೆ, ಸೊ ಬಿಕಾಸ್ ಸೆಲ್ಲರ್ಸ್ ಆರ್ ವೆರಿ ಸ್ಟ್ರಾಂಗ್ ದ್ಯಾನ್ ಬಯರ್ಸ್. ಅದಕ್ಕೆ ಸೆಲ್ ಸೈಡ್ ಮೋಸ್ಟ್ ಆಫ್ ದ ಪೀಪಲ್ ಬುಕ್ಡ್ ದ ಪ್ರಾಫಿಟ್. ಆಮೇಲೆ ಇದು ಒನ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಇದು ಬಾಲಿಂಜರ್ ಬ್ಯಾಂಡ್ಸ್ ಪ್ರಕಾರ ಹಿಂಗೆ ಹೇಳ್ಬೋದು. ನೀವು EMI ಏನಾದ್ರು ಫಾಲೋ ಮಾಡ್ತಿದ್ದೀರಾ, EMI ಏನಾದ್ರು ಫಾಲೋ ಮಾಡ್ತೀರಾ ಅಂದ್ರೆ ಲೆಂತ್ 9 ಇದ್ದಾಗ ಏನಾಕತಿ, ಇನ್ನು ನೀವು ಕಾಲ್ ಸೈಡ್ ಪುಟ್ ಸೈಡ್ ಮಾಡ್ಬೋದು ಅಥವಾ ಸೆಲ್ಲರ್ ಆಗಿ ಮಾಡ್ಬೋದು ಅಂತ ಹೇಳ್ತೈತಿ. ಅಥವಾ 15 ಆಯ್ತು ಅಂದ್ರೆ 15 ನೋಡ್ರಿ, 15 ಅಂದ್ರೆ 462, ಇದು ಇನ್ನು ಸೆಲ್ಲರ್ಸ್ ಸ್ಟ್ರಾಂಗ್ ಅದರ ಅಂತ ಇಂಡಿಕೇಶನ್ ಮಾಡಿರ್ತೈತಿ. ಆಮೇಲೆ 50 ಲಾಂಗ್ ಟರ್ಮ್ ನೋಡ್ತೀವಿ ಅಂದ್ರೆ ಅದು ಸೇಮ್ ಇಂಡಿಕೇಶನ್ ಕೊಡ್ತೈತಿ, ಕ್ಯಾನ್ ಹೋಲ್ಡ್ ದ ಪುಟ್ ಸೈಡ್ ಪ್ರೀಮಿಯಮ್ಸ್. ಬಟ್ ಆಲ್ಮೋಸ್ಟ್ ಇವು 60% more than 100% ಎಲ್ಲ ಆಲ್ಮೋಸ್ಟ್ ಅಪ್ ಆಗಿಬಿಟ್ಟವೆ. ಸೊ ದಟ್ಸ್ ರೀಸನ್ ಯು ಕಾಂಟ್ ಹೋಲ್ಡ್ ದಿಸ್, ಬಿಕಾಸ್ ಇಟ್ ವಿಲ್ ಗೋ ಟಿಲ್ ದ ಹೇಳಿದ್ನಲ್ಲ 560 ಇಲ್ಲಿ ತನ ಹೋಗತ್ತೆ. 560 ತನ 25,560 ತನ ಹೋಗತ್ತದ ಮಾರ್ಕೆಟ್. ಇಲ್ಲಿ ಏನ್ ಮಾಡತ್ತದ, ಬಹುಶಃ ವಿ ಶೇಪ್ ರಿಕವರಿ ತಗೊಂತಂದ್ರೆ ಮತ್ತೆ ಟಿಲ್ ಇಟ್ ವಿಲ್ ಗೋ ಟಿಲ್ ದಿಸ್. ಇಫ್ ಇಟ್ ಇಸ್ ಬ್ರೇಕ್ಸ್, ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಸ್ 23,600. 23,700 ರೆಸಿಸ್ಟೆನ್ಸ್ ತಗೊಂಡ್ ಮೇಲೆ ಹೋಗ್ಬೇಕಾಗಿತ್ತು. ಬಟ್ ಅದು ಸೆಲ್ಲರ್ಸ್ ಆರ್ ವೆರಿ ಸ್ಟ್ರಾಂಗ್ ಅಂಡ್ ಡ್ಯೂ ಟು ಸಮ್ ನ್ಯೂಸ್ ಪ್ರಕಾರ ಹೇಳ್ಬೇಕಂದ್ರೆ ನ್ಯೂಸ್ ಈಸ್ ನ್ಯೂಸ್ ಅಷ್ಟೇನ್ ನೆಗೆಟಿವ್ ಇಲ್ಲ. ಆಮೇಲೆ ಫೇವರ್ ಆಗಿ ಕೊಟ್ಟತ್ ನ್ಯೂಸ್. ಹೆಂಗಂದ್ರೆ ಯಾರು ಅವರು ಹಾರ್ಮೋಸ್ ಜಲಸಂಧಿಯಿಂದ ಆಕ್ಚುಲಿ ಇಂಡಿಯಾದು 2 ಶಿಪ್ ನ ಅವರು ಬಿಟ್ರ, ಅಂದ್ರೆ ಇಂಡಿಯಾಕ್ ಅಲೋ ಮಾಡ್ಯಾರ ಅವರು. ಇಂಡಿಯಾ ಕ್ಯಾನ್ ಟ್ರಾವೆಲ್ ಇನ್ ದಟ್ ಪಾತ್. ಸೊ ಇಟ್ ಈಸ್ ನಾಟ್ ಮಚ್ ಇಂಪ್ಯಾಕ್ಟೆಡ್ ನ್ಯೂಸ್ ಅಂತ ಇಂಡಿಕೇಶನ್ ಇದೆ ಆಕ್ಚುಲಿ. ಬಿಕಾಸ್ ಇದು ಹೋಗ್ಬೇಕಾಗಿತ್ತು ಮೇಲೆ, ಬಟ್ ಇವೊಂದು ಇಟ್ ಈಸ್ ನಾಟ್ ಫಾಲಿಂಗ್. ಇಟ್ ಸ್ಟಾರ್ಟೆಡ್ ಟು ಫಾಲ್ ಮೀನ್ಸ್ ಇಟ್ ಶುಡ್ ಫಾಲ್ ಟಿಲ್ 23,000. ಬಟ್ ಸ್ಟಿಲ್ ಆಮೇಲೆ ಒನ್ ಡೇ ಕ್ಯಾಂಡಲ್ ನೋಡ್ಬೇಕಂದ್ರೆ, ಸೊ ಒನ್ ಡೇ ಕ್ಯಾಂಡಲ್ ನೋಡ್ರಿ ಗ್ಯಾಪ್ ಎಷ್ಟು ಕ್ರಿಯೇಟ್ ಆಗತ್ತಂದ್ರ, ಇದೊಂದು ಗ್ಯಾಪ್, ಇದೊಂದು ಗ್ಯಾಪ್ ಐತಿ, ಆಮೇಲೆ ಇದೊಂದು ಗ್ಯಾಪ್ ಐತಿ. ಇವೆಲ್ಲ ಫಿಲ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಶುಡ್ ಬಿ still it should go up from the positive news. But one point of view or anything, it will go up, but ಈಗ ಹೋಗಲ್ಲ. ಬಟ್ ಅಪ್ಕಮಿಂಗ್ ಎಕ್ಸ್ಪೈರಿ ಡೇ ದಿನ ಸಡನ್ ಬೌನ್ಸ್ ಬ್ಯಾಕ್ ಆಗಿ ಹೋಗೋ ಚಾನ್ಸ್ ಇರ್ತೈತಿ. ಸೊ ಯಾರಾದ್ರೂ ಟ್ರೇಡ್ ಮಾಡೋರು ಇದ್ರಂದ್ರೆ ಯು ಕ್ಯಾನ್ ಟ್ರೇಡ್ ಕೇರ್ಫುಲಿ. ಅಂದ್ರೆ ಕಾಲ್ ಸೈಡ್ ಈಗ ಅನ್ಕೊಂಬಿಟ್ಟ ಮಾಡೋದು, ಕಾಲ್ ಸೈಡ್ ಪ್ರೀಮಿಯಂ ಅಷ್ಟು ಜಾಸ್ತಿ ಕಡಿಮೆ ಆಗೋದು ಆಗೋಲ್ಲ, ಜಸ್ಟ್ ಆಗೋಲ್ಲ. ಅದಕ್ಕೆ ಸೊ ಟ್ರೇಡ್ ಏನಾದ್ರು ಮಾಡಿದ್ರೆ ಹುಷಾರಾಗಿ ಟ್ರೇಡ್ ಮಾಡಿ. ಥ್ಯಾಂಕ್ ಯು ಗೈಸ್.